ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರೀಮೆಚ್ಯೂರ್ಡ್ ಬೇಬಿಗಳ ಬಗ್ಗೆ ಇವತ್ತು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂತಹ ಅನುಮಾನಗಳಿದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಬಹುದು. ಈಗ ಕವಿತಾ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಕವಿತಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ 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 ಡಾಕ್ಟರ್, ನನ್ನ ಹೆಸರು ಕವಿತಾ ಅಂತ. ಹೇಳಿಮ್ಮ. ನಂದು ಮೊದಲನೇ ಮಗನಿಗೆ 8.5 ತಿಂಗಳಿಗೆ ಹುಟ್ಟಿದ ಅವನು. ಓಕೆ. 8 ಮಂತಲ್ಲಿ ನಂಗೆ ಸ್ವಲ್ಪ ನೀರ್ದು ಪ್ರಾಬ್ಲಮ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅದು ಡಾಕ್ಟರ್ ಎಲ್ಲ ಸರಿಪಡಿಸಿ ಅದು 8.5 ತಿಂಗಳಿಗೆಲ್ಲ ಅವನು ಹುಟ್ಬಿಟ್ಟ. ಓಕೆ. ಅದಾದ್ಮೇಲೆ ಅವನಿಗೇನು ಪ್ರಾಬ್ಲಮ್ ಏನು ಇರಲಿಲ್ಲ, ಎಲ್ಲ ಕರೆಕ್ಟ್ ಆಗಿತ್ತು. 2.5 ಇದ್ದ ವೆಯ್ಟು ಎಲ್ಲ ಇತ್ತು. ಈಗ ಸೆಕೆಂಡ್ ಕ್ಯಾರಿಯಿಂಗ್ ಇದ್ದೀನಿ. 4 ಇಯರ್ಸ್ ಆದ್ಮೇಲೆ. ಓಕೆ. ಸೊ ಈಗ ಏನಾಗಿದೆ ಅಂದ್ರೆ ಫಸ್ಟ್ 1.5 ತಿಂಗಳಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಟ್ವಿನ್ಸ್ ಅಂತ ಗೊತ್ತಾಯ್ತು. ಓಕೆ. ಆಮೇಲೆ ಮತ್ತೆ 3 ಮಂತ್ಸ್ ಮಾಡಿಸಿದ್ರೆ ಅದು ಒಂದು ಬೆಳ್ದಿಲ್ಲ, ಇಟ್ ಹ್ಯಾಸ್ ನೋ ಯಾಲ್ಕ್ ಏನು ಅಂತ ಹೇಳಿದ್ರು. ಮೇಲ್ಗಡೆ ಮಾತ್ರ ಬೆಳೀತಾ ಇದೆ ಅಂತ ಹೇಳಿದ್ರು ಡಾಕ್ಟರ್. ಈಗ ಏನಂದ್ರೆ ಆ ಮಗುಗೆ ಏನಾದ್ರು ಎಫೆಕ್ಟ್ ಆಗುತ್ತಾ, ಪ್ರೀಮೆಚ್ಯೂರ್ ತರ ಆಗುತ್ತಾ ಅನ್ನೋದು ಭಯ ಆಗ್ತಾ ಇದೆ. ಓಕೆ. ಅಂದ್ರೆ ಈಗ ಸ್ಕ್ಯಾನಿಂಗ್ ಮಾಡಿಸಿದಾಗ ನಮ್ಗೇನಾದ್ರೂ ಗೊತ್ತಾಗುತ್ತಾ ಈ ಮಗು ಬೆಳವಣಿಗೆ ಇದ್ರೆ ಪ್ರಿಮೆಚ್ಯೂರ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ, ಅಥವಾ ಅದು ಟ್ವಿನ್ಸ್ ಆಗಿದ್ದು ಕೆಳಗಡೆ ಅದೇನಾದ್ರೂ ಎಫೆಕ್ಟ್ ಇದೆಯಾ, ನಮ್ಗೇನಾದ್ರೂ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಈಗ ನಂಗೆ ಸ್ವಲ್ಪ ಸೊಂಟ ನೋವು, ಹೊಟ್ಟೆ ಉಬ್ರ ತರ ಆಗ್ಬಿಡುತ್ತೆ. ಸೊ ಮೂಮೆಂಟ್ ಏನು ಅಂತದ್ದು ಒಂದ್ಸತಿನೂ ನನ್ಗೇನು ಆತರ ಫೀಲ್ ಆಗಲ್ಲ. ಸೊ ಅದಕ್ಕೆ ಭಯ ಇದೆ. ಸೊ ಅದಕ್ಕೆ ಕೇಳೋಣ ಅಂತ. ಓಕೆ. ಸಾಧಾರಣವಾಗಿ ಈ ಅವಳಿ ಜವಳಿ ಅಥವಾ ತ್ರಿವಳಿಗಳಾಗೋದು, ಅಂದರೆ ಮಲ್ಟಿಪಲ್ ಜೆಸ್ಟೇಷನ್ಸ್ ಅಂತ ಹೇಳ್ತೀವಿ, ಆ ಥರ ಆದರೆ ಸಾಧಾರಣವಾಗಿ ಜಾಸ್ತಿ ಪ್ರಿಮೆಚ್ಯೂರ್ ಆಗೋ ಸಾಧ್ಯತೆಗಳಿದೆ. ಯಾಕಂತಂದರೆ ಯುಟ್ರಸ್ ವಾಲ್ಯೂಮ್ ಜಾಸ್ತಿ ಆದಷ್ಟು ಬೇಗ ಮಕ್ಕಳುಗಳು ಹೊರಗಡೆ ಬರ್ತಾರೆ. ಅದರಲ್ಲೂ ನೀವು ಈಗ ಹೇಳ್ತಿರೋದ್ರಲ್ಲಿ ಮಗುವುದು ಮೂಮೆಂಟ್ ನೀವು ಹೇಳ್ದಂಗೆ 16 ವಾರದ ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಸೊ ಅದು ನಿಮಗೆ 16 ವಾರಕ್ಕಿಂತ ಮುಂಚೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಿಮಗೆ ಅದ್ರ ಬಗ್ಗೆ ಈಗೇನು ಇದು ಮಾಡೋಕ್ಕಾಗೋದಿಲ್ಲ. ಅದ್ರ ಜೊತೆಗೆ ನಿಮಗೆ ಸ್ಕ್ಯಾನಿಂಗ್ ಮಾಡ್ತಾರೆ. ಸ್ಕ್ಯಾನಿಂಗ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಬಯೋಫಿಸಿಕಲ್ ಸ್ಕೋರಿಂಗ್ ಅಂತ ಮಾಡ್ತಾರೆ. ಸೊ ಬಯೋಫಿಸಿಕಲ್ ಸ್ಕೋರಿಂಗ್ ಅಂತ ಮಾಡಿದಾಗ ಸೊ ಅದು 10 ಮೇಲೆ ಇದ್ರೆ ಏನು ಗಾಬರಿ ಆಗಂತ ಏನಿಲ್ಲ. ಓಕೆ. 8 to 10 ಏನಾದರೂ ಬಂತು ಅಂತಂದರೆ ನಿಮಗೆ ಪ್ರತಿ ವಾರಕ್ಕೆ ಒಂದೊಂದ್ಸತಿ ಮಾಡಬೇಕಾಗತ್ತೆ. 2ಗಿನ ಕಡಿಮೆ ಇತ್ತು ಅಂದರೆ ಇಮಿಡಿಯೇಟಾಗಿ ಡೆಲಿವರಿ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ನಮಗೆ ಸೌಮ್ಯ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಸೌಮ್ಯ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ ಹಲೋ, ಹೇಳಿಮ್ಮ ಸೌಮ್ಯ. ಮಗು 8 ತಿಂಗಳಾಗಿದೆ ಹುಟ್ಟಿ. ಕುತ್ಕೊಳಲ್ಲ, ಯಾರನ್ನು ನೋಡಿ ನಗಿಯಲ್ಲ. ಓಕೆ. ಕುತ್ಕೊಳಲ್ಲ, ಯಾರನ್ನು ನೋಡಿ ನಗಿಯಲ್ಲ. ಯಾರು ನೋಡೋದೇ ಇಲ್ಲ, ಅದು ನಗೋದು ಇಲ್ಲ, ಕುತ್ಕೊಳೋದು ಇಲ್ಲ, ಹಂಗಾಗಿದೆ. ಹುಟ್ಟಾಗ ಹತ್ತಿಲ್ಲ ಮಗು, 2 ಅವರ್ ಹತ್ತಿಲ್ಲ ಮಗು. ಓಕೆ. ಅದೇ ನೀವು ಹೇಳ್ದಂಗೆ ನೋಡಿ ಅಮ್ಮ, ಹುಟ್ಟೋ ಮೊದಲನೇ ನಿಮಿಷ ಮಗು ಅಳೋದಿರುತ್ತಲ್ಲ, ಅದು ಭಾಳ ಮುಖ್ಯವಾಗಿರುತ್ತೆ. ಸೊ ಹತ್ತಿಲ್ಲ ಅಂತಂದರೆ ಎಲ್ಲ ದೇಹದಲ್ಲಿ ಎಲ್ಲ ಅಂಗಾಂಗಗಳಿಗೂ ರಕ್ತ ಸಂಚಾರ ಕಡಿಮೆ ಆಗುತ್ತೆ. ಅದರಲ್ಲೂ ಮಿದ್ಲಿಗೆ ರಕ್ತ ಸಂಚಾರ ಕಡಿಮೆ ಆಗುತ್ತೆ. ಸೊ ಆ ಕಡಿಮೆ ಆದಾಗ ನೋಡಿ, ಇದು ಅವಾಗ ಆಗಿರೋ ಎಫೆಕ್ಟು ನಿಮ್ಗೆ ಈಗ ಗೊತ್ತಾಗ್ತಾ ಇದೆ. ಸೊ ಮಿದ್ಲೇನೆ ಎಲ್ಲ ದೇಹದಲ್ಲಿ ಎಲ್ಲ ಪಾರ್ಟ್ನು ಕಂಟ್ರೋಲ್ ಮಾಡೋದು. ಸೊ ಅದು ಸ್ವಲ್ಪ ನಿಮಗೆ ಡ್ಯಾಮೇಜ್ ಆಗಿರೋದ್ರಿಂದ ಅದರದ ವ್ಯತ್ಯಾಸ ನಿಮ್ಗೆ ಈಗ ಕಾಣಿಸ್ತಾ ಇದೆ. ಸೊ ಅದಕ್ಕೆ ನಾವು ಅವಾಗೇನೆ ನಾವು ಮುಂದೆ ಮಕ್ಕಳು ಬೆಳವಣಿಗೆ ನಾರ್ಮಲ್ ಆಗುತ್ತಾ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನಾವು ಮಗು ಡಿಸ್ಚಾರ್ಜ್ ಮಾಡಿದ್ಮೇಲೂ ಕೂಡ ಪ್ರತಿ ವಾರಕ್ಕೆ 2 ವಾರಕ್ಕೊಮ್ಮೆ ಬಂದು ನಮ್ಮನ್ನು ಕಾಣಿ, ಆ ವಯಸ್ಸಿಗೆ ತಕ್ಕ ಮಗುಗೆ ಭಾಷೆ ಬಂದಿದೆಯಾ, ಫೈನ್ ಮೋಟರ್ಸ್ ಅಂತ ಹೇಳ್ತೀವಿ, ಡೆವಲಪ್ಮೆಂಟ್ ಇದೆಯಾ, ಗ್ರಾಸ್ ಮೋಟರ್ ಅಂತ ಹೇಳ್ತೀವಿ, ಅಂದರೆ ಪಾಪುಗೆ ಅದು ಆ ವಯಸ್ಸಿಗೆ ತಕ್ಕಂಥ ಡೆವಲಪ್ಮೆಂಟ್ ಆಗಿದೆಯಾ ಅವೆಲ್ಲ ನೋಡಬೇಕಾಗತ್ತೆ. ಸೊ ಅದನ್ನು ನೀವು ರೆಗ್ಯುಲರಾಗಿ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅದನ್ನು ನೀವು ಇದು ಮಾಡಿಕೊಂಡ್ರೆ ಮುಂದೆ ಆಗೋ ಫರ್ದರ್ ಡ್ಯಾಮೇಜ್ನ, ಈಗ ಆಗೋಗಿರೋದನ್ನೇನು ಮಾಡೋಕ್ಕಾಗೋದಿಲ್ಲ, ಫರ್ದರ್ ಇದನ್ನು ನೀವು ಪ್ರಿವೆಂಟ್ ಮಾಡ್ಬೋದು. ಫಿಸಿಯೋಥೆರಪಿ ಅದರಿಂದ ಎಲ್ಲ ಪ್ರಿವೆಂಟ್ ಮಾಡ್ಬೋದು. ಓಕೆ. ಈಗ ನಮ್ಮ ಕೊನೆಯ ಕಾಲರ್ ಬಳ್ಳಾರಿಯಿಂದ ನಾಗರಾಜ್ ಕರೆ ಮಾಡಿದ್ದಾರೆ. ನಾಗರಾಜ್, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ನಾಗರಾಜ್, ನನ್ನ ಧ್ವನಿ ಕೇಳ್ತಿದೆಯಾ ನಿಮಗೆ? ನಿಮ್ಮ ಪ್ರಶ್ನೆ ಏನಿದೆ ಕೇಳಿ, ಮಾತಾಡಿ ನಾಗರಾಜ್. ಹಲೋ, ಹೇಳಿ ನಾಗರಾಜ್. ಸರ್, ಈಗ ನಮ್ಮ ಹುಡುಗ ಈಗ ಪ್ರಿಮೆಚ್ಯೂರ್ ಆಗಿ 18 ವರ್ಷ ಆಗಿದೆ. ಅವನಿಗೆ ಎಷ್ಟು ವರ್ಷ? 18 ವರ್ಷ ಆಗಿದೆ. 18 ಇಯರ್ಸ್. ಓಕೆ. ಹೌದು. ಪ್ಯಾರಾಮೆಡಿಕಲ್ ಮಾಡ್ತಾ ಇದ್ದೀನಿ ಎಕ್ಸ್ರೇ ಇದರಲ್ಲಿ. ಗುಡ್, ವೆರಿ ಗುಡ್. ಅವನು ಬಹಳ ಆಟ ಮಾಡ್ತಾನೆ ಸರ್ ಒಂದ್ಸಲ ಟೈಮ್ನಲ್ಲಿ. ಓಕೆ. ಆಮೇಲೆ ಸ್ವಲ್ಪ ಕಣ್ಣಿದಾವಲ್ಲ,
ಕೆಂಪಾಗ್ತಾ ಇರುತ್ತೆ ಆಗಾಗ. ಸೊ ನೀವು ಹೇಳೋದು ನೋಡಿದ್ರೆ ಅವನಿಗೆ ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಇದ್ದಂಗಿದೆ. ಸೊ ಆವಾಗ ಕಣ್ಣಲ್ಲಿ ಏನು ಪಿಸ್ರು ಬರ್ದಿರ ಬರೀ ನೀರು ಥರ ಬಂದು ಕೆಂಪಗಾಗ್ತಾ ಇದ್ರೆ ಅದು ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಇರ್ಬೋದು. ಸೊ ಅಲ್ಲಿ ಯಾರನ್ನ ಡಾಕ್ಟ್ರಿಗೆ, ಮಕ್ಕಳ ಡಾಕ್ಟ್ರಿಗೆ ಆಗಲಿ ಅಥವಾ ನೇತ್ರ ಡಾಕ್ಟ್ರಿಗಾಗಲಿ ಯಾರನ್ನ ತೋರಿಸ್ಕೊಳ್ಳೋದು ಒಳ್ಳೆಯದು. ಓಕೆ. ಸೊ ಕೊನೆಯದಾಗಿ ಇವಾಗ ಪ್ರಿಮೆಚ್ಯೂರ್ಡ್ ಬೇಬಿ ಬಗ್ಗೆ ಇವಾಗಲೇ ಸಾಕಷ್ಟು ಹೆಣ್ಮಕ್ಳು ಹೆದರ್ಕೊಂಡ್ಬಿಟ್ಟಿದ್ದಾರೆ. ಆ ರೀತಿ ಇವಾಗ ಪ್ರೆಗ್ನೆಂಟ್ ಇರುವಂತಹ ಹೆಣ್ಮಕ್ಳಿಗೆ ಏನು ಟಿಪ್ಸ್ ಕೊಡಬೇಕು ಅನ್ಕೋತೀರಾ ಕೊನೆಯದಾಗಿ? ಟಿಪ್ಸ್ ಅಂತ ಅಂದರೆ ಎಲ್ಲರಿಗೂ ಪ್ರಿಮೆಚ್ಯೂರ್ ಆಗೋದಿಲ್ಲ, ದಟ್ಸ್ ದ ಫಸ್ಟ್ ಥಿಂಗ್. ಸೊ ದ ಪ್ರಿಮೆಚ್ಯೂರಿಟಿ ಈಸ್ ಓನ್ಲಿ ಅಬೌಟ್ 20 to 30%. ಸೊ ನಮ್ಮ ಇದರಲ್ಲಿ ಭಾರತದಲ್ಲಿ 15% ಮಾತ್ರ ಇರೋದು. ಸೊ ಆದರೆ ಅದರಲ್ಲಿ ಯಾವ ಜೆಸ್ಟೇಷನ್ ಅಂದರೆ ಎಷ್ಟು ಪ್ರಿಮೆಚ್ಯೂರ್ ಇದೆ ಅದ್ರ ಪ್ರಕಾರ ಡಾಕ್ಟರ್ ಸಲಹೆ ಪಡೆದು ಒಳ್ಳೆ ಪ್ರಸೂತಿ ಇರೋ ಜಾಗದಲ್ಲಿ ಇದು ಡೆಲಿವರಿ ಮಾಡಿಸಿ ಅದನ್ನು ಮಗುಗೆ ಒಳ್ಳೆ ನವಜಾತ ಶಿಶು ಘಟಕದಲ್ಲಿ ಆರೈಕೆ ಮಾಡಿದ್ರೆ ತೊಂದರೆ ಇರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಅಂದರೆ ಈ ವಿಷಯದ ಬಗ್ಗೆ ಹೆಚ್ಚಿನ ಗಮನ ಹರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಪ್ರಿಮೆಚ್ಯೂರ್ಡ್ ಬೇಬಿ ಬಗ್ಗೆ ಯಾರೂ ಗಮನ ಕೊಡೋದಿಲ್ಲ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಪ್ರಿಮೆಚ್ಯೂರ್ಡ್ ಬೇಬಿ ಅಂದ ತಕ್ಷಣ ನಿಜವಾಗಿಯೂ ಗರ್ಭಾವಸ್ಥೆಯಲ್ಲಿರೋ ಹೆಣ್ಮಕ್ಳು ಭಯ ಪಡ್ರಿ. ಈಗಾಗಲೇ ಕವಿತಾ ಅವರು ಸಾಕಷ್ಟು ಗಾಬರಿಗೆ ಒಳಗಾಗಿದ್ರು. ಖಂಡಿತ ಗಾಬರಿ ಆಗಬೇಡಿ. ಹೆಚ್ಚಿನ ಚಿಕಿತ್ಸೆಯನ್ನು ಸೂಕ್ತ ರೀತಿಯಲ್ಲಿ ಪಡ್ಕೊಳ್ಳಿ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ. ಸುಹಾಸಿನಿ ಸುಹಾಸಿನಿ